ಬೆಂಗಳೂರು ಮಾದಿಗ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ಪೂರ್ವ ತಾಲೂಕು ವತಿಯಿಂದ ಒಳ ಮೀಸಲಾತಿ ಸಂಪೂರ್ಣ ಜಾರಿಗಾಗಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರೇಟರ್ ಬೆಂಗಳೂರು ಜಿಬಿಎ-ಕೆಆರ್ ಪುರಂನ ಕಚೇರಿಯಿಂದ ಕಾಲು ನಡುಗೆ ಜಾಥಾ ಮೂಲಕ ಬಂದು, ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಒಳ ಮೀಸಲಾತಿ ವಿರೋಧಿಗಳ ವಿರುದ್ಧ ಘೋಷಣೆ ಕೂಗಿದರು. ನಂತರ ತಹಶೀಲ್ದಾರ್ ರವರ ಮೂಲಕ ಒಳ ಮೀಸಲಾತಿ ಕೂಡಲೇ ಜಾರಿ ಮಾಡುವಂತೆ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಿದ ಮಾದಿಗ ಸಮುದಾಯದ ಮುಖಂಡರು. ಕಾರ್ಯಕ್ರಮದಲ್ಲಿ ಇಜೆಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸಿ ಮುನಿಕೃಷ್ಣಯ್ಯ, ಕಾರ್ಯಾಧ್ಯಕ್ಷರಾದ ಸಿಆರ್ ನಟರಾಜ್, ಕಾರ್ಯದರ್ಶಿ ನರಸಿಂಹಯ್ಯ, ಉಪಾಧ್ಯಕ್ಷರುಗಳಾದ ಮಂಜುನಾಥ್, ರಾಮಾಂಜಿ ವೈ, ಡಿಎಂ ನಾಗರಾಜ್, ಡಿಎಂ ವೆಂಕಟೇಶ್ ಮೂರ್ತಿ, ಶ್ರೀನಿವಾಸ್, ಮಾದಿಗ ದಂಡೋರ ರಾಜಶೇಖರ್, ಎಜೆಎಸ್ನ ರಾಜ್ಯ ಯುವ ಅಧ್ಯಕ್ಷ ವೇಣುಗೋಪಾಲ್ ಮಾದರ್, ಮಾರತ್ಹಳ್ಳಿ ಬಸವರಾಜ್, ಮಹಿಳಾ ಮುಖಂಡರಾದ ಚನ್ನಸಂದ್ರ ಶೋಭಾ, ಜಯಂತಿ ನಗರದ ಮುನಿರಾಜ್, ದಿನ್ನೂರಿನ ಮುನೇಂದ್ರ, ಮುನಿರಾಜ್ ನಿಂಬೆಕಾಯಿಪುರ ರಾಜಣ್ಣ, ಗುರುಮೂರ್ತಿ, ಪಟೇದ್ರಪ್ಪ, ಚಂದನ್, ಮಧು, ಕಿಟ್ಟಣ್ಣ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಚರ್ಚೆಯಾಗಿ ನಾಳೆ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಜಾರಿ ಮಾಡೋ ವಿಚಾರದಲ್ಲಿ ನಮಗೂ ಇನ್ನೂ ಪೂರ್ಣವಾದ ಸರ್ಕಾರದ ಮೇಲೆ, ಯಾಕಂದರೆ ಈಗ ನಮ್ಮ ಜೊತೆಯಲ್ಲಿ ಇದುವರೆಗೂ ಇಟ್ಕೊಂಡು 35 ವರ್ಷಗಳಿಂದ ನಾವು ಒಳ ಮೀಸಲಾತಿ ಮಾಡಿದ್ರು ಹೋರಾಟ ಮಾಡ್ಕೊಂಡು ಬಂದು ಕೂಡ ನಮಗೆ ಬೆಂಬಲವಾಗಿ ಇಟ್ಕೊಂಡು ಈಗ ಸಡನ್ನಾಗಿ ಆ ಮೀಸಲಾತಿ ಸರಿ ಇಲ್ಲ, ಒಳ ಮೀಸಲಾತಿ ಬೇಡ, ಯಥಾಸ್ಥಿತಿನಲ್ಲಿ ನೀವು ಈ ಮೀಸಲಾತಿನ ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಸೋದರ ಸಮುದಾಯಗಳು ಇವತ್ತು ನಮಗೆ ವಿರುದ್ಧವಾಗಿ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಏನು 35 ವರ್ಷಗಳ ನಮ್ಮ ಹಿರಿಯರ ಹೋರಾಟಗಾರರ ಒಂದು ಶ್ರಮ ಇದೆ, ಆ ಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು, ಮಾದಿಗರಿಗೆ ಒಳ ಮೀಸಲಾತಿನಲ್ಲಿ ನ್ಯಾಯ ಸಿಗಲೇಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕಿನಲ್ಲೂ ಪ್ರತಿಭಟನೆ ನಡೀತಾ ಇದೆ. ನಾಳೆ ಒಂದು ದಿನಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ನಾಳೆ ಸರ್ಕಾರ ತೀರ್ಮಾನ ಏನಾದರೂ ಮಾದಿಗರಿಗೆ ಒಳ ಮೀಸಲಾತಿ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಬಂದರೆ ಉಗ್ರ ಹೋರಾಟಗಳನ್ನು ನಾವು ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಉಗ್ರ ಹೋರಾಟಗಳನ್ನು ನಾವು ಹಮ್ಮಿಕೊಳ್ಳಲಿದ್ದೇವೆ. ಇದು ಸಾಂಕೇತಿಕವಾಗಿ ನಾವು ಸೇರಿರೋದು ಬರೀ ನಾಯಕರು ಮಾತ್ರ. ಆಮೇಲೆ ಇಲ್ಲಿ ಏನು ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀವಿ, ಆ ಸಂಘಟನೆಗಳ ನಾಯಕರು ಮಾತ್ರ ಇಲ್ಲಿ ಸೇರಿರೋರು. ಹಾಗಾಗಿ ಏನು ನಾಳೆ ದಿನ ಮಾದಿಗರ ಪರವಾಗಿ ಒಳ ಮೀಸಲಾತಿ ಪರವಾಗಿ ಸರ್ಕಾರ ಒಂದು ತೀರ್ಮಾನ ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಜಾರಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಮಾದಿಗ ಸಂಘಟನೆಗಳ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ.
ಸಂವಿಧಾನಬದ್ಧ ಅಂತಲೇ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಆಗಿದೆ. ಅದೇ ಆದೇಶದ ಪ್ರಕಾರ ಆಂಧ್ರದಲ್ಲಿ ಜಾರಿಯಾಗಿದೆ ಮತ್ತು ಹರಿಯಾಣ ರಾಜ್ಯದಲ್ಲಿನೂ ಜಾರಿಯಾಗಿದೆ, ತೆಲಂಗಾಣದಲ್ಲಿನೂ ಜಾರಿಯಾಗಿದೆ. ಕರ್ನಾಟಕದಲ್ಲಿನೂ ಜಾರಿಯಾಗಿ ರಾಜ್ಯಪಾಲರ ಅಂಕಿತ ಸಮೇತ ಆಗಿದೆ. ಈಗ ಒಳಮೀಸಲಾಗಿ ಸಂಪೂರ್ಣವಾಗಿ ಇವತ್ತು ಸರ್ಕಾರ ರಚನೆ ಮಾಡ್ತಾ ಇಲ್ಲ. ಕಾರಣ ಕಳೆದ 27ನೇ ತಾರೀಕು ಅಧಿವೇಶನವನ್ನು ಕರೆದಿದ್ದಾರೆ. ಈ ಅಧಿವೇಶನದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿರುವ ಇಡೀ ಸುಮಾರು 45 ಲಕ್ಷ ಜನ ಇರುವ ಗುಂಪಿನ ನಾವು ಮಾದಿಗ ಸಮಾಜಗಳಿಗೆ ನ್ಯಾಯ ಸಿಗಬೇಕೆಂದು ಪ್ರತಿ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಪ್ರತಿನಿತ್ಯ ಹೋರಾಟಗಳು ನಡೀತಾನೆ ಇದೆ. ನಾಳೆ ಕಡೆಯ ದಿನ 27ನೇ ತಾರೀಕು ಅಧಿವೇಶನದಲ್ಲಿ ಒಳಮೀಸಲಾತಿಯನ್ನು ಸಂಪೂರ್ಣ ಜಾರಿಯಲ್ಲಿದೆ. ಸಂಪೂರ್ಣವಾಗಿ ಇದನ್ನು ಜಾರಿ ಮಾಡದೆ ಹೋದರೆ ಪ್ರತಿ ಗ್ರಾಮ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ, ತಾಲೂಕು
ಮತ್ತೊಮ್ಮೆ ಎಲ್ಲ ನಾಯಕರುಗಳಿಗೂ ಎಲ್ಲ ನಮ್ಮ ಸಮುದಾಯದ ಹಿರಿಯರಿಗೂ ಸಾಹಸವನ್ನು ಕೋರುತ್ತಾ ಬಂಧುಗಳೇ, ನಾವಿಲ್ಲಿ ಸೇರಿದ್ದೀವಿ ಅಂತಂದ್ರೆ ಸುಮಾರು 35 ವರ್ಷಗಳಿಂದ ಮೀಸಲಾತಿಯಲ್ಲಿ ನಮಗೆ ತಾರತಮ್ಯ ಆಗ್ತಾ ಇದೆ. ಮೀಸಲಾತಿಯನ್ನ ಒಂದೇ ಜಾತಿಯವರು ಪಡ್ಕೊಂತ ಇದ್ದಾರೆ. ಮೀಸಲಾತಿಯಲ್ಲಿ ಮಾದಿಗರ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಈ ರಾಜ್ಯದಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಸುಮಾರು 35 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಬಂದಿಲ್ಲ. ಆದ್ರೆ ಎಲ್ಲಾ ಸರ್ಕಾರಗಳು ಬಂದು ಹೋದವು, ಆದ್ರೆ ಒಳ ಮೀಸಲಾತಿ ಜಾರಿ ನಮಗೆ ಮಾಡಲಿಲ್ಲ. ಆದ್ರೆ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತದೆ. ಒಳ ಮೀಸಲಾತಿಯು ಆ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು, ಆ ರಾಜ್ಯಗಳಲ್ಲಿ ಯಾವ ಜಾತಿಗೆ ಅನ್ಯಾಯ ಆಗಿದೆಯೋ ಆ ಜಾತಿಗೆ ನೀವು ಮೀಸಲಾತಿಯನ್ನು ಕೊಡಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶ ಆಗ್ತದೆ. ಆ ಆದೇಶದ ಪ್ರಕಾರವಾಗಿ ನಮ್ಮ ನೆರೆಯ ರಾಜ್ಯಗಳಾದ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಒಳ ಮೀಸಲಾತಿ ಜಾರಿಗೆ ತರ್ತಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಇಂದಿನ ಬಿಜೆಪಿ ಸರ್ಕಾರ ಆಗಿರ್ಬೋದು, ಜೆಡಿಎಸ್ ಸರ್ಕಾರ ಆಗಿರ್ಬೋದು, ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಅವರೆಲ್ಲರೂ ಕೂಡ ನಾವು ಒಳ ಮೀಸಲಾತಿ ಪರವಾಗಿದ್ದೀವಿ ಅಂತ ಇದ್ದಾರೆ ಹೊರತು ಆ ಒಳ ಮೀಸಲಾತಿ ಜಾರಿಗೆ ಬರೋದಕ್ಕೆ ಅವರಿಗೆ ಏನಾಗಿದೆಯೋ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ಮಾದರಿಗೆ ಅನ್ಯಾಯ ಮಾಡಬೇಕು ಅನ್ನೋ ಸರ್ಕಾರಗಳ ಒಂದು ಮನಸ್ಸಲ್ಲಿ ಇದೆಯೋ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಂದಿವೆ ಏನ್ ಹೇಳಿ, ಈ ಕಾಂಗ್ರೆಸ್ ಸರ್ಕಾರ ಮೊದಲು ಅಧಿಕಾರಕ್ಕೆ ಬರೋಕ್ ಮುಂಚೆ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ನಾವು ಈ ಒಳ ಮೀಸಲಾತಿಯನ್ನು ಇಟ್ಟು ನಾವು ಒಳ ಮೀಸಲಾತಿ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ 2.25 ವರ್ಷ ಆಯ್ತು, 3 ವರ್ಷ ಹತ್ರ ಇದ್ದೀವಿ, ಇದುವರೆಗೂ ಒಳ ಮೀಸಲಾತಿ ಜಾರಿಗೆ ಮಾಡಿಲ್ಲ. ಬಂದಿದೆ ಇದು ಮಾದಿಗರು ಮಾಡಿದ ದ್ರೋಹ ಅಲ್ವಾ? ಇವತ್ತು ನಮ್ಮ ಅಣ್ಣ ತಮ್ಮಂದ್ರು ಹೇಳ್ತಾರೆ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬೇಡ ಅಂತ. ಅಲ್ಲ ಸ್ವಾಮಿ, ಇಷ್ಟು ದಿವಸ ಮೀಸಲಾತಿ ತಗೊಂಡು ತಿಂದಿದ್ದು ನೀವೇ ಅಲ್ವಾ? ಇವತ್ತು ನಾವು ನಮ್ಮ ಪಾಲನ್ನ ಕೇಳ್ತಾ ಇದ್ದೀವಿ, ಬೇರೆ ಯಾರ ಪಾಲನ್ನು ನಾವು ಕೇಳ್ತಾ ಇಲ್ಲ. ಅತಿ ಹೆಚ್ಚು ಜನಸಂಖ್ಯೆ ಇದ್ದೀವಿ ನಾವು ಅಸ್ಪೃಶ್ಯರು. ಈ ಹಿಂದಿನ ಕಾಲದಿಂದ ನಾವು ಕೂಲಿ ನಾಲಿ ಮಾಡಿಕೊಂಡು ಜೀತಕ್ಕಿದ್ದು ಆ ಅಸ್ಪೃಶ್ಯರಾಗಿ ನಾವು ಬಂದಂತ ಜನಗಳಲ್ವಾ ಸ್ವಾಮಿ? ನಮಗೆ ನಮ್ಮ ಅಕ್ಕನ ಕೇಳಿ ತಪ್ಪೇನಿದೆ? ತಪ್ಪ ನಿಮ್ಮನ್ನ ಕಿತ್ಕೊಂತ ಇಲ್ವಲ್ಲ, ನಿಮ್ಮ ತಟ್ಟೆಗೆ ನಾವು ಕೈ ಹಾಕಿಲ್ಲ. ನೀವು ನಮ್ಮ ಜೊತೆಗೆ ಬಂದಿದ್ದೀರಾ, ಹೋರಾಟ ಮಾಡಿದ್ದೀರಾ, ಒಳ ಮೀಸಲಾತಿ ಬೇಕು ಅಂತ ಕೇಳಿದ್ದೀರಾ. ಇವತ್ತು ನೀವು ಒಳ ಮೀಸಲಾತಿ ಬೇಡ ಅಂತ ಇದ್ದೀರಲ್ಲ, ಇದು ಯಾವ ನ್ಯಾಯ ಸ್ವಾಮಿ? ನಾವು ಅಣ್ಣ ತಮ್ಮಂದ್ರಲ್ವಾ, ಇರೋದು ಹಂಚ್ಕೊಂಡು ತಿನ್ಬೇಕಲ್ವಾ ನಾವು? ಹಾಗಾಗಿ ನಾವು ಇವತ್ತು ಒಳ ಮೀಸಲಾತಿಯನ್ನ ಕೇಳ್ತಾ ಇದ್ದೇವೆ, ಇರ್ತೀವಿ. ಕ್ಯಾಬಿನೆಟ್ ಇಟ್ಟಪ್ಪ ನಾವು ಒಳ ಮೀಸಲಾತಿ ಮಾಡೇ ಮಾಡ್ತೀವಿ ಖಂಡಿತ ಅಂತ ಹೇಳಿದ್ದಾರೆ ಸರ್ಕಾರದ ಮುಖ್ಯಮಂತ್ರಿಗಳು. ನಾವು ಮನವಿ ಮಾಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಏನು ಒಬ್ಬ ಹಿಂದುಳಿದ ನಾಯಕರಾಗಿ ಪರವಾಗಿದ್ದೀನಿ, ನಾನು ಅಂಬೇಡ್ಕರ್ ಸಿದ್ಧಾಂತಗಳನ್ನ ಒಪ್ಪಿದ್ದೀನಿ, ಅಂಬೇಡ್ಕರ್ ಸಿದ್ಧಾಂತ ಬದ್ಧರಾಗಿದ್ದೀನಿ ಅಂತ ತಾವು ಏನ್ ಹೇಳ್ತಾ ಇದ್ದೀರಾ? ನಾವು ಆ ಮಹಾನ್ ಬಾಬಾ ಅಂಬೇಡ್ಕರ್ ಅವರ ತತ್ವಗಳನ್ನ ಅಳವಡಿಸಿಕೊಂಡು ಇವತ್ತಿನವರೆಗೂ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಒಳ ಮೀಸಲಾತಿಯನ್ನು ನಮ್ಮ ಅಕ್ಕನ ಕೇಳ್ತಾ ಇದ್ದೀವಿ. ದಯವಿಟ್ಟು ನಾಳೆ ಕ್ಯಾಬಿನೆಟ್ ಅಲ್ಲಿ ನೀವೇನಾದ್ರು ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತಂದ್ರೆ, ಈಗಾಗಲೇ ನಮ್ಮ ಸ್ವಾಮೀಜಿಗಳು ಹರಿಯಾಣದಿಂದ ಪಾದಯಾತ್ರೆ ಕೊಡ್ತಾ ಇದ್ದಾರೆ, ಈಗ ಆಲ್ರೆಡಿ ಅವ್ರು ನಿರ್ಬಂಧದಲ್ಲಿದ್ದಾರೆ. ನಾಳೆ ಬೆಂಗಳೂರು ಕೆಲಸ ಮಾಡ್ತೇವೆ ಅಂತ ಹೇಳ್ದ, ನೀವು ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಜೈ ಮಾದಿಗ, ಜೈ ಮಾದಿಗ. ಬಂಧುಗಳೇ, ಏನು ಒಳ ಮೀಸಲಾತಿ ಹೋರಾಟ ಸುಮಾರು 35 ವರ್ಷಗಳಿಂದ ಯಾವುದಾದ್ರೂ ಜಾತಿ ಹೋರಾಟ ನಡೆದಿದೆ ಅಂದ್ರೆ ಸುದೀರ್ಘವಾಗಿ ಈ ಒಂದು ಒಳ ಮೀಸಲಾತಿ ಹೋರಾಟಗಳು ತ್ಯಾಗ ಬಲಿದಾನಗಳು ಮಾಡಿ, ಹೋರಾಟಗಳು ಮಾಡಿ, ನ್ಯಾಯಾಲಯಗಳಲ್ಲಿ, ಕೋರ್ಟ್ಗಳಲ್ಲಿ ಕಾನೂನು ಹೋರಾಟ ಮಾಡಿ ಏನು ಆಗಸ್ಟ್ 1, 2024 ನಮಗೆ ಸುಪ್ರೀಂ ಕೋರ್ಟ್ ನ್ಯಾಯ ಕೊಡ್ತು. ಆ ನ್ಯಾಯ ಆಯಾ ರಾಜ್ಯಗಳು ತೀರ್ಮಾನ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಿರಿ ಅಂತೇಳಿ ಅದರ ಪ್ರಕಾರ ಸರ್ಕಾರ ಕೂಡ, ಕರ್ನಾಟಕ ಸರ್ಕಾರ ಕೂಡ ಅಂಗೀಕರಿಸಿ ಅದನ್ನ ವಿಧಾನ ಪರಿಷತ್ತು, ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ರಾಜ್ಯಪಾಲರಿಗೂ ಕೂಡ ಕಳಿಸಿ ರಾಜ್ಯಪಾಲರ ಅಂಕಿತ ಕೂಡ ಆಯ್ತು. ಆಮೇಲೆ ನಮ್ಮ ಮುಂದೆ 3 ವರದಿಗಳಿದಾವೆ. ನಾಗಮೋಹನ್ ದಾಸ್ ಮೊನ್ನೆ ಮಾಡಿರೋದು ಅವರೇ, ಇದೇ ಸರ್ಕಾರ ಮಾಡಿದ್ದು. ಅದರಿಂದ ಬಿಜೆಪಿ ಸರ್ಕಾರ ಇವ್ರು ಮಾಧುಸ್ವಾಮಿ ಮಾಡಿದ್ರು. ಆಮೇಲೆ ಸದಾಶಿವ ಆಯೋಗ ವರದಿ, ಈ 3 ವರದಿಗಳ ದತ್ತಾಂಶಗಳು ಸರ್ಕಾರದ ಮುಂದೆ ಇದ್ರೂ ಕೂಡ ಇವತ್ತು ಸಿದ್ದರಾಮಯ್ಯನವರು ನಮಗೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅವ್ರನ್ನ ಯಾವ ಶಕ್ತಿ ತಡೀತಾ ಇದ್ದಾರೆ ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಯಾವ್ದೋ ಒಂದು ಶಕ್ತಿ ಅಡ್ಡ ಆಗ್ತಾ ಇದೆ.
ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ನಮ್ ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಅವರು ಅಹಿಂದ ನಾಯಕರು, ಸಾಮಾಜಿಕ ಅಧಿಕಾರರು, ಅವರಿಂದ ನಮ್ಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ನಾವು ಹೆಚ್ಚು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ವಿ. ಆದ್ರೆ ಈಗ ನಡೀತಾ ಇರ್ತಕ್ಕಂಥದ್ದು, ಈಗ ಏನು ಇವಾಗ ಡೇಟ್ಗಳು ಈ ತಿಂಗಳಲ್ಲಿ 3 ಡೇಟ್ ಚೇಂಜ್ ಮಾಡಿ ಕೊನೆಯ ಡೇಟ್ ನಾಳೆ ಕೊಟ್ಟಿದ್ದಾರೆ. ಅವರು ನಾಳೆ ಕ್ಯಾಬಿನೆಟ್ ನಲ್ಲಿ ಇದನ್ನ ಚರ್ಚೆ ಮಾಡಿ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು, ಇಲ್ಲ ಅಂದ್ರೆ ಅದು ನಮಗೆ ಮರಣ ಶಾಸನ ಆಗ್ತದೆ. ಇಷ್ಟು ವರದಿಗಳು ತಮ್ಮ ಮುಂದೆ ಇದ್ರೂ ಕೂಡ ದತ್ತಾಂಶಗಳಿದೆ, ಅದ್ರ ಪ್ರಕಾರ ನೀವು ಯಾರು ಭಯ ಬೀಳೋದೇನೋ, ದತ್ತಾಂಶಗಳು ಮುಂದೆ ಇಟ್ಕೊಂಡು ಏನ್ ಸುಪ್ರೀಂ ಕೋರ್ಟ್ ನಮಗೆ ತಮ್ಮಲ್ಲಿ ತಿಳಿಸಿದೆ, ಯಾರು ಇಲ್ಲಿ 30 ವರ್ಷಗಳಿಂದ ಸುಮಾರು 40-50 ವರ್ಷಗಳಿಂದ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದಾರೆ, ಅವ್ರು ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಕೇಳ್ಕೊಂತ ನನ್ನ 2 ಮಾತನ್ನು ಜಾರಿಯಾಗಬೇಕು, 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 ಜಾರಿಯಾಗಬೇಕು. ರಕ್ತ ಕುದಿತಾ ಇದೆ ಬಂಧುಗಳೇ. ಇವತ್ತು ನೆನಪಿರ್ಲಿ, 30 ವರ್ಷಗಳಿಂದ ನಾವು ಈ ಒಂದು ಹೋರಾಟ ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿದ್ದಾರೆ. ಈ ಹೋರಾಟದಲ್ಲಿ ನಾವೇನು ಇವತ್ತು ಆ ಒಂದು ಫಲಾನ ತಗೊಬೇಕು ಅಂತ ಹೇಳಿ ಎಲ್ಲಾ ಕಡೆ ಹೋರಾಟಗಳು ಮಾಡ್ಕೊಂಡು ಇವತ್ತು ನಿಂತ್ಕೊಂಡಿದ್ದೀವಿ. ಮಾನ್ಯ ಸರ್ಕಾರದಲ್ಲಿರ್ತಕ್ಕಂತ ಕೆಳಗಳ ಕೆಲವರು ಈ ಒಂದು ಮೀಸಲಾತಿಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಬೇರೆ ಯಾರು ಅಲ್ಲ, ನಾವು ಮೊದಲು ಅನ್ಕೊಂಡಿದ್ದೀವಿ ಸ್ಪೃಶ್ಯ ಜಾತಿಗಳು ನಮಗೆ ಬಹಳ ಒಂದು ಕೇಳನ್ನ ವಹಿಸ್ತಾ ಇದ್ದಾರೆ, ಜೊತೆಲೇ ಇದ್ದು ಅವರಿಂದ ನಮಗೆ ತೊಂದರೆ ಅಂತ. ಇಲ್ಲ, ಇಲ್ಲಿ ನಡೀತಾ ಇರೋ ಹುನ್ನಾರನೇ ಬೇರೆ. ಮೀಸಲಾತಿ ಅಂದ್ರೆ ಏನು? ಏಟು ತಿಂದಿರ್ತಕ್ಕಂತ ಒಂದು ವರ್ಗ ಮೇಲೆ ಬರಬೇಕು ಅಂತ ಸಿಗ್ತಾ ಇರ್ತಕ್ಕಂತ ಒಂದು ಸವಲತ್ತು. ಅಂತ ಸವಲತ್ತನ್ನ ಹಂಚಿ ತಿನ್ನೋಕೆ ಯೋಗ್ಯತೆ ಇಲ್ಲದಿರ್ತಕ್ಕಂತ ಅಣ್ಣತಮ್ಮಂದ್ರೆ ನೀವ್ ಹೇಳೋದೇನು? ಮೀಸಲಾತಿ ಬೇಕು, ಒಳ ಮೀಸಲಾತಿ ಬೇಡ. ಯಾಕೆ ಬೇಡ? ನಿಮಗೆ ಸಮಾನತೆ ಅನ್ನೋದು ಬೇಕಾಗಿಲ್ಲ. ನಿಮ್ಮ ತಮ್ಮನು ನಿಮ್ಮ ಅಣ್ಣನು ಮೇಲೆ ಬರೋದು ಬೇಕಾಗಿಲ್ಲ. ಮೊನ್ನೆ ಕಾನೂನು ವಿಭಾಗದಿಂದ ನನಗೆ ಅವಕಾಶ ಸಿಕ್ಕಿ ಸದನಕ್ಕೆ ಹೋದಾಗ ಮಾನ್ಯ ಬಂಗಾರಪೇಟೆ MLA ಅವ್ರು ಏನ್ ಹೇಳ್ತಾರೆ, ಅಣ್ಣ ತಮ್ಮಂದರ ಗಲಾಟೆ ಇವತ್ತು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ, ಅವರು ಒಂದು ಒಲವಲ್ಲಿದ್ದಾರೆ, ಅದರಿಂದ ಎಲ್ಲಾ ರೀತಿಯಾಗಿರ್ತಕ್ಕಂಥ ಮೀಸಲಾತಿ ಗೊಂದಲಗಳು ಇವತ್ತು ಬಗೆಹರಿತಾ ಇರ್ತದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಅಂತ್ಯವನ್ನ ಆಡ್ತೀವಿ ಅಂತ ಹೇಳಿದ್ರು. ಆದ್ರೆ ನನಗನ್ನಿಸ್ತಾ ಇರೋದು ಆ ತಾರ್ಕಿಕ ಅಂತ್ಯಕ್ಕೆ ಮುಳ್ಳಾಗಿರೋದು ನಮ್ಮ ಸಹೋದರ ಸಂಬಂಧಿ ವಲಯ ಜಾತಿಯವರು. ಅವ್ರಿಗೆ ನಾನು ಹೇಳೋದು ಒಂದೇ, ಅಣ್ಣ ತಮ್ಮಂದಿರ ಹಂಚಿ ತಿನ್ನೋಣ, ಎಲ್ಲ ಸರಿಸಮಾನವಾಗಿರ್ತಕ್ಕಂಥ ಒಂದು ಸವಲತ್ತುಗಳು ನಿಮ್ಮ ಮನೆಗೂ ಸಿಗ್ತದೆ, ನಮ್ಮ ಮನೆಗೂ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಅನ್ಕೊಂಡಿರ್ಬೋದು ಸ್ಪೃಶ್ಯ ಜಾತಿಯಲ್ಲಿ ಇರ್ತಕ್ಕಂಥ SC ವರ್ಗದವರು ಇವು 2 ಕಪ್ಪೆಗಳನ್ನ ಒಂದು ಕಪ್ಪಲ್ ಹಾಕಿ ಬಿಟ್ಬಿಡೋಣ, ಇದು ಮೇಲಕ್ ಬರಲ್ಲ ಅದು ಮೇಲಕ್ ಬರಲ್ಲ, ಒಳ ಮೀಸಲಾತಿ ಟುಸ್ ಅನ್ಬಿಡ್ತದೆ ಅಂತ. ಇಲ್ಲ, ನೀವು ಕಪ್ಪಲ್ ಹಾಕಿರೋದು ಹುಲಿಗಳನ್ನ ಕಿತ್ಲಾಡ್ತೀವಿ, ಈಚೆ ಬರ್ತೇವೆ, ಮೀಸಲಾತಿಯನ್ನ ಪಡೆದೇ ಪಡ್ತೀವಿ ಅಂತ ಹೇಳ್ತಾ ಈ ಒಂದು ಒಳ ಮೀಸಲಾತಿಯ ಜಾರಿಗಾಗಿ ಇವತ್ತು ಈ ಒಂದು ಒಕ್ಕೂಟ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದು ಸಾಂಕೇತಿಕವಾಗಿರ್ತದೆ. ಮುಂದಿನ ದಿನಗಳಲ್ಲಿ ಅಧಿವೇಶನದಲ್ಲಿ ನಮಗೇನಾದ್ರೂ ಒಳ ಮೀಸಲಾತಿಯನ್ನ ಸರಿಯಾಗಿ ಆಸ್ ಇಟ್ ಈಸ್ ಇವರು ಜಾರಿ ಮಾಡಿಲ್ಲ ಅಂತ ಹೇಳಿದ್ರೆ ಹುಲಿಗಳು ಹೊರಗಡೆ ಬರ್ತವೆ, ಮತ ಬೇಟೆಗಳ ಕಡೆ ನಮ್ಮ ಒಂದು ಹೋರಾಟ ನಡೀತದೆ ಅಂತ ಹೇಳ್ತಾ ನನ್ನೆರಡು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ ಬಂಧುಗಳೇ. ಏನು ಒಳ ಮೀಸಲಾತಿಗೋಸ್ಕರ 35 ವರ್ಷಗಳಿಂದ ಸತತವಾಗಿ ಅನೇಕ ಹೋರಾಟಗಳನ್ನ ಮಾಡಿಕೊಂಡು ಬಂದರೂ ಸಹ ಯಾವುದೇ ಸರ್ಕಾರ ಈ ಒಳ ಮೀಸಲಾತಿ ಬಗ್ಗೆ ಹೋರಾಟಗಳನ್ನ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನ ಯಾವುದೇ ರೀತಿಯ ಪರಿಗಣಿಸದೆ ಇದುವರೆಗೂ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿರ್ತಾರೆ. ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಯಾವುದೇ ಸರ್ಕಾರ ಈ ಮಾದಿಗ ಸಮುದಾಯದ ಮತಗಳನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದಂತ ಸರ್ಕಾರಗಳು ಇದುವರೆಗೂ 35 ವರ್ಷಗಳ ಹೋರಾಟವನ್ನ ಶಿವ ಆಯೋಗ ವರದಿ ಆಗ್ಬೋದು, ರಾಮಮೋಹನ್ ದಾಸ್ ಆಯೋಗ ಆಗ್ಬೋದು, ಮಾಧುಸ್ವಾಮಿ ಆಯೋಗ ಆಗ್ಬೋದು, ಇಷ್ಟು ಆಯೋಗಗಳು ಕೂಡ ಸಮೀಕ್ಷೆ ಮಾಡಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಅದನ್ನ ಯಾವುದೇ ರೀತಿ ಪರಿಗಣಿಸದೇನೆ ಸುಳ್ಳು ಭರವಸೆಗಳನ್ನ ಕೊಟ್ಟುಕೊಂಡು ಇದುವರೆಗೂ ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನ ಕೊಡದೆ ಯಾಮಾರಿಸಿಕೊಂಡು ಸರ್ಕಾರವನ್ನ ನಡೆಸಿಕೊಂಡು ಬಂದಿರ್ತವೆ. ಅದೇ ರೀತಿ ಈಗ ಮೀಸಲಾತಿಯಲ್ಲಿ ಉದ್ಯೋಗಗಳನ್ನು ಕೂಡ ಅದೇ ರೀತಿ ಯಾಮಾರಿಸಿಕೊಂಡು ಸುಮಾರು 56,000 ಉದ್ಯೋಗಗಳನ್ನ ತುಂಬೋದಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಹೋರಾಟ, ನಮ್ಮ ಏನು
ಅಭಿಪ್ರಾಯ ಮತ್ತೆ ಒತ್ತಾಯ ಏನಿದೆ, ನೀವು ಈ ಏನು 27ನೇ ಏನು ವಿಶೇಷ ಸಚಿವ ಸಂಪುಟ ಇದೆ ಅದರಲ್ಲಿ ನೀವು ಪರವಾಗಿ ನಾವು ನಮಗೆ ಆ ಸಾಮಾಜಿಕ ನ್ಯಾಯವನ್ನ ಕೊಡ್ತೀರಾ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ನೀವು ಈ ವಿಶೇಷ ಸಚಿವ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯವನ್ನ ಕೊಡದೆ ಹೋದ್ರೆ ಇಡೀ ರಾಜ್ಯಾದ್ಯಂತ ಮಾದಿಗ ಸಮಾಜ ಉಗ್ರ ಹೋರಾಟಗಳನ್ನ ನಡೆಸೋದ್ರ ಮುಖಾಂತರ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ವಿರುದ್ಧವಾಗಿ ಮತಗಳನ್ನ ಚಲಾಯಿಸೋದ್ರ ಮುಖಾಂತರ ಪರ್ಯಾಯ ಮಾರ್ಗವನ್ನ ನಾವು ಕಂಡುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇರೋದಿಲ್ಲ ಅಂತ ಹೇಳಿ ನಾವು ಈ ಮೂಲಕ ಈ ತಮ್ಮಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮೀಸಲಾತಿ ಹೋರಾಟ ಸಮಿತಿಗೆ ಜೈ ಭೀಮ್, ಜೈ ಭೀಮ್, ಜೈ ಜಗಜೀವನ್ ರಾಮ್. ಬಂಧುಗಳೇ, ಈಗ ಎಲ್ಲ ಮುಖಂಡರು ಮಾತಾಡಿರುವ ಹಾಗೆ ಎಸ್.ಎಂ. ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸದಾಶಿವ ಆಯೋಗ ವರದಿಯ ಮಧುಸ್ವಾಮಿ ಆಯೋಗ ಮಾಡ್ತಾರೆ ಬಿಜೆಪಿ ಗೌರ್ಮೆಂಟ್. ಮತ್ತೆ ಪುನಃ ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಮುಖ್ಯಮಂತ್ರಿ ಸಂಪುಟ ಸಭೆ ಆದೇಶ ಪ್ರಕಾರ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ಮಾಡ್ತಾರೆ. ಎಲ್ಲ ಆಯೋಗದಲ್ಲಿನೂ ನಮ್ಮ ಆದಿಜಾಂಬವ ಸಮಾಜ, ಮಾದಿಗ ಸಮಾಜ ಸುಮಾರು 7% ಅಷ್ಟಿದೆ ಈ ರಾಜ್ಯದಲ್ಲಿ. ನಮಗೆ ಕೊಡಬೇಕಾದಂತ ಮೀಸಲಾತಿ 7%. 3 ವರದಿಗಳನ್ನು ನಮ್ಮ ಪರವಾಗಿ ಬಂದಿದೆ. ಮೊನ್ನೆ ಈ ವರದಿ ರಾಜ್ಯಪಾಲರು ಹೋಗಿದೆ, ರಾಜ್ಯಪಾಲರ ಅಂಕಿತನೂ ಆಗಿದೆ. ಈಗ 56,000 ಚಿಲ್ಲರೆ ಒಂದು ಎಂಪ್ಲಾಯಿ ರಿಕ್ರೂಟ್ಮೆಂಟ್ ವಿಚಾರದಲ್ಲಿ ಇದನ್ನು ಬಿಟ್ಟು ಹೊರತುಪಡಿಸಿ ಒಳ ಮೀಸಲಾತಿಯನ್ನು ನಾವು ಜಾರಿ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಅಪಾಯಿಂಟ್ ಅಲ್ಲಿರುವಂತಹ 50,000 ಏನು ಈ ರಾಜ್ಯದ ಒಂದು ರಿಕ್ರೂಟ್ಮೆಂಟ್ ಅನ್ನ ಇದನ್ನು ಹೊರತುಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಒಳ ಮೀಸಲಾತಿ ಅಂದ್ರೆ ಸಂಪೂರ್ಣವಾಗಿ ಒಳ ಮೀಸಲಾತಿ ಕೊಡ್ತೀರಾ ಮೀನಾಮೇಷ ಹಿಡಿತಾ ಇದ್ದಾರೆ. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಆಗಲಿ, ಬೆಂಗಳೂರು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ನಮ್ಮ ಸಮಾಜ ಅಧಿಕಾರಿಗಳಿದ್ದಾರೆ. KS, IAS ಅಲ್ಲೂ ನಮಗೆ ಮೀಸಲಾತಿ ಇಲ್ಲ. ಎಲ್ಲ ಬಲಾಢ್ಯರು ಕಿತ್ತುಕೊಂಡು ನಾವು ವೀಕರ್ ಸೆಕ್ಷನ್ ಆಗಿ ಹಿಂದುಳಿದ ಒಂದು ವರ್ಗ ಆಗಿದ್ದೇವೆ. ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ರೂ ನಮಗೆ ಸರ್ಕಾರದಿಂದ ಯಾವುದೇ ಫಲಗಳು ನಮ್ಮ ತನಕ ಬರ್ತಾ ಇಲ್ಲ. ಇದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ಜನಸಂಖ್ಯೆ ಆಧಾರವಾಗಿ ಮೀಸಲಾತಿ ಕೊಡಬೇಕನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲೋಚನೆ, ಅವರ ವಿವೇಚನೆ. ಯಾರು ಮೀಸಲಾತಿ ವಿರೋಧ ಮಾಡ್ತಾರೋ ಅವರೆಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಿರೋಧಿಗಳು ಅಂತ ಹೇಳಿದ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಏನು ಇಷ್ಟು 75 ವರ್ಷಗಳಿಂದ ನಾವು ಇವತ್ತಿಗೂ ಮುನ್ನೆಲೆಗೆ ಬಂದಿಲ್ಲ. ಈ ಸಮಾಜ ಜನಸಂಖ್ಯೆಯಲ್ಲಿದ್ರೂ ಯಾವುದೇ ಒಂದು ಸರ್ಕಾರದಲ್ಲಿ ಬರುವ ಅನುದಾನಗಳು ನಮ್ಮ ತನಕ ಸಿಗ್ತಾ ಇಲ್ಲ. ಹೀಗಾಗಿ ಕೇವಲ ಒಂದೇ ಒಂದು ಸಮುದಾಯ 35 ವರ್ಷದಿಂದ ಈ ಹೋರಾಟ ಮಾಡ್ಕೊಂಡ್ ಬಂದಿದೆ. ಈಗಲಾದ್ರೂ ಸಂಪೂರ್ಣವಾಗಿ ಈಗ ಜಾರಿಯಾಗಿದೆ, ರಾಜ್ಯಪಾಲರ ಅಂಕಿತ ಆಗಿದೆ, ವಿಧಾನಸಭೆಯಲ್ಲಿ ರೆಗ್ಯುಲೇಷನ್ ಪಾಸ್ ಆಗಿದೆ. ಇದನ್ನ ಸಂಪೂರ್ಣವಾಗಿ ಈ ಒಳ ಮೀಸಲಾತಿಯನ್ನು ನಾಳೆ ನೀವು ವಿಧಾನಸಭೆಯಲ್ಲಿ ರಚನೆ ಮಾಡದ ಹೋದರೆ ಈ ರಾಜ್ಯದಲ್ಲಿ ಪ್ರತಿ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಈ ಸಮುದಾಯ ಸುಮ್ಮನೆ ಕೂತ್ಕೊನಲ್ಲ, ಬೀದಿಗೆ ಬಂದು ಹೋರಾಟ ಮಾಡ್ತದೆ. ವಿಶೇಷ ಅಧಿವೇಶನವನ್ನು ಕರೆದಿರುತ್ತೀರಿ ಕರ್ನಾಟಕ ವಿಧಾನಸಭೆಯಲ್ಲಿ. ಪ್ರತಿಯೊಬ್ಬರು ಹೇಳ್ತೀವಿ ಯಾವ ಕ್ಷೇತ್ರದಲ್ಲಿ, ಇಡೀ ರಾಜ್ಯದ 224 ಕ್ಷೇತ್ರದಲ್ಲಿ ನಮ್ಮ ಜನಾಂಗ ಇದೆ. ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ. ನಾಳೆ ಏನಾದ್ರೂ ನೀವು ರಚನೆ ಮಾಡದೆ ಹೋದ್ರೆ ನಾವೆಲ್ಲ ಬೀದಿಗಳಲ್ಲಿ ಬಂದು ಹೋರಾಟ ಮಾಡ್ತೇವೆ, ಅರಗತ್ಲೆಯನ್ನು ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಡುತ್ತಾ ದಯವಿಟ್ಟು ನಾಳೆ ಈ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕಂತೇಳಿ ನನ್ನೆಲ್ಲ ಬಂಧುಗಳ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಬೇಡಿಕೆಯನ್ನು ಕೊಡುತ್ತಿದ್ದೇನೆ. ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಸಿದ್ಧರಾಗಿರುತ್ತೇವೆ. ನಿಮಗೆ ಉಳಿಗಾಲ ಇಲ್ಲ, ನಿಮ್ಮ ಕುರ್ಚಿ ಸಮೇತ ಉಳಿಯೋದಿಲ್ಲ ಅಂತೇಳಿ ಹೇಳಿ ಈ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಇಷ್ಟೆಲ್ಲ ಪರದಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಇದು ಹೋರಾಟ ಇವತ್ತಿನ ಹೋರಾಟ ಅಲ್ಲ, 35 ವರ್ಷಗಳಿಂದ ಇದು ಹೋರಾಟ ಸೀಮಿತವಾಗಿ ನಡ್ಕೊಂಡೇ ಬರ್ತಾ ಇದೆ. ಇದರಿಂದ ನಮ್ಮ ಹಿರಿಯರು ಪ್ರಾಣ ತ್ಯಾಗಗಳನ್ನು ಮಾಡಿದ್ದಾರೆ, ಬಲಿದಾನಗಳಾಗಿದ್ದಾರೆ. ಮತ್ತೆ ಅವರು ಮಾಡಿರೋಂತ ಒಂದು ಹೋರಾಟಗಳನ್ನ ನಾವು ಬಿಟ್ಟುಕೊಡದೆ ನಾವು ಇದನ್ನ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಈಗಲೂ ನಮ್ಮ ಮಾದಿಗ ಸಮುದಾಯ ಹಿರಿಯ ಮುಖಂಡರುಗಳು ಬೆತ್ತಲೆ ಹೋರಾಟಗಳು ಮಾಡ್ತಾ ಇದ್ದಾರೆ. ವರ್ಷಗಳಿಂದ ಮನೆ ಬಾಗಿಲು ಹೆಂಡತಿ ಮಕ್ಕಳನ್ನು ಬಿಟ್ಟು ಊಟ ನೀರಿಲ್ಲದೆ
ಬೀದಿಗಳಲ್ಲಿ ಮಲಗ್ತಾ ಇದ್ದಾರೆ ಬಂಧುಗಳೇ. ಆದ್ರೇನು ಈ ಸರ್ಕಾರಕ್ಕೆ ಕರುಣೆ ಬಂದಿಲ್ಲ. ನಮ್ಮ ಮಾದಿಗ ಸಮುದಾಯದ ಓಟು ನಾವು ಅವ್ರಿಗೆ ಲೆಕ್ಕದಲ್ಲಿಲ್ಲ, ಮತ್ತೆ ಇನ್ನು ಮುಂದೆ ಹಾಕೋ ಓಟು ಅವ್ರಿಗೆ ಲೆಕ್ಕ ಇಲ್ಲ. ಆಗ ನಾವು ಮನುಷ್ಯರಲ್ವಾ? ನಮ್ಮನ್ನು ಮನುಷ್ಯರಾಗಿ ಭಾವನೆ ಮಾಡ್ತಾ ಇಲ್ಲ, ನಮ್ಮನ್ನೊಂದು ಮೃಗಗಳಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಬಂಧುಗಳೇ. ನಾವೇನು ಮಾದಿಗ ಸಮುದಾಯದವರು ಅವ್ರು ತಿಳ್ಕೊಂಡಿದ್ದಾರೆ ನಾವೇನೇ ಮಾಡಿದ್ರೆ ಸುಮ್ಮನಿರ್ತಾರೆ ಅಂತ. ಆದ್ರೆ ನಮ್ಮ ಮಾದಿಗ ಸಮುದಾಯದಲ್ಲಿನೂ ಅನ್ಎಜುಕೇಟೆಡ್ ಅಲ್ಲ, ಎಲ್ಲ ಎಜುಕೇಟೆಡ್ ಇದ್ದಾರೆ. ಯಾರು ಬಳೆಗಳು ತೊಡ್ಕೊಂಡು ಇರೋದಿಲ್ಲ. ಮಾದಿಗರನ್ನು ಕೆಣಕಿದ್ರೆ ಅವ್ರು ಇಲಿಗಳಲ್ಲ ಹುಲಿಗಳು ಅಂತ ತೋರಿಸಬೇಕಾಗುತ್ತೆ ಬಂಧುಗಳೇ. ನಮ್ಮ ದೇಶ ಸಂವಿಧಾನದ ಮೇಲೆ ನಿಂತಿದೆ. ಸಂವಿಧಾನ ಏನ್ ಹೇಳುತ್ತೆ? ಸಮಾನತೆ, ಬಾಳ್ವೆ, ಸಮಾನತೆ, ಹಕ್ಕು, ಸಮಪಾಲು ಅಂತ ಹೇಳಿದೆ. ಆದ್ರೆ ಸರ್ಕಾರ ಏನ್ ಹೇಳುತ್ತೆ? ಸಮಪಾಲು ನಿಮ್ಗೆ ಕೊಡೋದಕ್ಕಾಗೋದಿಲ್ಲ, ಸಮಾನತೆ ನಿಮ್ಗೆ ಕೊಡೋದಕ್ಕಾಗೋದಿಲ್ಲ, ಸಮ ಬಾಳ್ವೆನೇ ನಿಮ್ಗೆ ಕೊಡೋದಾಗೋದಿಲ್ಲ, ನಾವ್ ಹೇಳಿದಂಗೆ ನೀವು ಗುಲಾಮರಾಗಿರಿ ಅಂತ ಹೇಳ್ತಾ ಇದೆ. ನಾವು ಆ ರೀತಿ ಇರೋದಕ್ಕೆ ನಾವು ಬಿಡಬಾರ್ದು ಬಂಧುಗಳೇ. ನಾವು ಮುಂದಿನ ಪೀಳಿಗೆಗೆ, ನಮ್ಮ ಪೀಳಿಗೆಗೆ ನಾವು ಬಿದ್ದಂತ, ನಾವು ಶತಮಾನಗಳಿಂದ ಒಳಗಾದಂತವರು ಇನ್ನು ಮುಂದೆ ನಮ್ಮ ಪೀಳಿಗೆ ಶೋಷಣೆಗೆ ಒಳಗಾಗಬಾರದು ಅನ್ನೋದಾದ್ರೆ ನಾವು ಇದನ್ನು ಉಗ್ರ ಹೋರಾಟವಾಗಿ ನಡೆಸಬೇಕಾಗುತ್ತೆ ಬಂಧುಗಳು. ಯಾರು ಯಾರನ್ನ ಕಿತ್ಕೊಂಡು ತಿನ್ನುವಂತ ಪ್ರಕ್ರಿಯೆ ಇಲ್ಲ, ನಡೆಯೋಕ್ಕೂ ಮುಂದೆ ಬಿಡಲ್ಲ. ಹಾಗಾಗಿ ಸರ್ಕಾರಕ್ಕೆ ಈ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಕೊಡೋದ್ರ ಮುಖಾಂತರ ಸರ್ಕಾರನ ಮತ್ತೊಮ್ಮೆ ನಾವು ಈ ಸಂದರ್ಭದಲ್ಲಿ ಹೆಚ್ಚಿಸ್ತೀವಿ. ಸಾಹೇಬರು ಇದ್ರ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಅವ್ರಿಗೆ ಏನು ಮನವಿ ಕೊಟ್ಟಿದ್ದನ್ನ ನಮ್ಮ ಮೇಲಾಧಿಕಾರಿಗಳ ಮುಖಾಂತರ ನಮ್ಮ ಮುಖ್ಯಮಂತ್ರಿ ಸಾಹೇಬರಿಗೆ ಸರ್ ತೋರಿಸಿ ಈ ಕಡೆ ಹಾಗೆ ನೋಡಿ ಬೆಂಗಳೂರು ಪೂರ್ವ ತಾಲೂಕು ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಈ ದಿನ ನಾವು ಸಾಂಕೇತಿಕವಾಗಿ ಬರೀ ಸಂಘಟನೆಯ ಮುಖಂಡರು ಮಾತ್ರ ನಾವು ಇವತ್ತು ಸೇರಿರೋದು. BBMP ಕಚೇರಿಯಿಂದ ತಾಲೂಕು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಕಾಲ್ನಡಿಗೆಯಲ್ಲಿ ಜಾಥಾ ಬಂದು ಮೀಸಲಾತಿಯನ್ನು ಸಂಪೂರ್ಣವಾಗಿ ವರ್ಗೀಕರಣ ಮಾಡಬೇಕಂತ ನಮ್ಮ ಒಂದು ಉದ್ದೇಶ. ಈಗಾಗಲೇ ಮೀಸಲಾತಿಯನ್ನು ರೆಗ್ಯುಲೇಷನ್ ಪಾಸ್ ಆಗಿದೆ, ರಾಜ್ಯಪಾಲರ ಅಂಕಿತ ಆಗಿದೆ. ಅದನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕನ್ನೋದು ನಮ್ಮ ಒಂದೇ ಒಕ್ಕೂಟದ ಉದ್ದೇಶದಿಂದ ನಮ್ಮ ತಾಲೂಕಿನ ಎಲ್ಲ ಸಂಘಟನೆ ಅಧ್ಯಕ್ಷರುಗಳು, ಎಲ್ಲ ಚಿಂತಕರು, ಎಲ್ಲ ಮುಖಂಡರುಗಳು ಸೇರಿ ನಾವು ತಹಸೀಲ್ದಾರ್ಗೆ ಮನವಿ ಕೊಟ್ಟು ಏನು ತೆಲಂಗಾಣ, ಆಂಧ್ರ, ಹರಿಯಾಣ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಮತ್ತು ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿನೂ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಮೀಸಲಾತಿಯನ್ನು ಕೊಡಬೇಕಂದ್ರೆ ಜನಸಂಖ್ಯೆ ಅನುಗುಣವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸುವ ಮುಖಾಂತರ ತಹಸೀಲ್ದಾರ್ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳ ಮನವಿಯನ್ನು ಕೊಟ್ಟಿದ್ದೇವೆ. ತದನಂತರ ತ್ಯಾಗ ಬಲಿದಾನ ಅದ್ರ ಬಗ್ಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಾದಿಗ ಸಮುದಾಯ ಒಳಮೀಸಲಿಗೋಸ್ಕರ ಸಾಕಷ್ಟು ಜನ ಮಾಡುತ್ತಿದ್ದಾರೆ. 35 ವರ್ಷಗಳ ಹೋರಾಟ, ಸಾಕಷ್ಟು ಜನ ಬಲಿದಾನ ಕೂಡ ಆಗಿದೆ. ಹಾಗಾಗಿ ಇದು ಸಂವಿಧಾನದಲ್ಲಿ ಮೀಸಲಾತಿ ಅನ್ನೋದು ಎಲ್ಲರ ಹಕ್ಕು ಕೊಡುತ್ತೆ. ಅದರಲ್ಲೂ ಹಂಚಿ ತಿನ್ನಬೇಕು ಅನ್ನೋ ಉದ್ದೇಶದಿಂದ ಒಳ ಮೀಸಲಾತಿ ಜಾರಿಯಾಗಬೇಕು ಅನ್ನೋದು. ಯಾಕಂದರೆ ಒಂದು ಪ್ರಬಲ ಜಾತಿ ಮಾತ್ರ ಅದರ ಫಲಾನುಭವಿ ಆಗಬಾರ್ದು. ಏನು ಅಸ್ಪೃಶ್ಯರಲ್ಲಿ, ದಲಿತರಲ್ಲಿ ಏನೆಲ್ಲ ಇದ್ದಾರೆ 101 ಜಾತಿ, ಅದರಲ್ಲಿ ಸಮಾನವಾಗಿ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಮೀಸಲಾತಿ ಜಾರಿಯಾಗಬೇಕು ಅನ್ನೋದು ಆ ಉದ್ದೇಶ. ಆ ಕಾರಣಕ್ಕೆ ನಾವು ಇವತ್ತು ಪೂರ್ವ ತಾಲೂಕಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಕಾಲ್ನಡಿಗೆ ಜಾಥಾ ಮಾಡಿದ್ದೀವಿ. ಎಲ್ಲ ಮುಖಂಡರು ಕೂಡ ಏನು ಸಮುದಾಯದ ಎಲ್ಲ ಜಾತಿ ಸಂಘಟನೆಗಳ ಮುಖಂಡರು ಒಂದು ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಿದ್ದಾರೆ. ನಾವು ಇಲ್ಲಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನೋಡಿ, ಯಾರು ಮಾತಾಡಬೇಡಿ. ಸ್ನೇಹಿತರೆ, ಏನು ಇವತ್ತು ನಾವು ಕೇರಳಂನ GBA ಕಚೇರಿ ಮುಂಭಾಗದಿಂದ ತಾಲೂಕು ಕಚೇರಿವರೆಗೂ ಕಾಲ್ನಡಿಗೆ ಜಾಥಾದಲ್ಲಿ ಬಂದು ನಮ್ಮ ಒಂದು ಹಕ್ಕನ್ನು
ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಈಗ ಸರ್ಕಾರ ಈಗ ವಿಶೇಷವಾಗಿ ಬಂದಂತ ಸುದ್ದಿ ಏನಂತಂದ್ರೆ 27 ತಾರೀಕು ನಾವು ಮಂತ್ರಿಮಂಡಲದಲ್ಲಿ ವಿಶೇಷ ಸಭೆ ಮಾಡಿ ನಾವು ಒಳ ಮೀಸಲಾತಿ ವಿಚಾರವಾಗಿ ಒಳ ಮೀಸಲಾತಿ ಪರವಾಗಿ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಇವನ್ನ ರಾತ್ರಿ ಆಗ್ತದೆ. ಏನಂತಂದ್ರೆ ವಿಶೇಷ ಮಂತ್ರಿಮಂಡಲನ ಇವತ್ತಿನ ಸಂಜೆ 7 ಗಂಟೆ ಕರೆದಿದ್ದಾರೆ. ಕಾರಣ ನಮ್ಮ ಸ್ವಾಮೀಜಿಗಳು ಈಗ ಪಾದಯಾತ್ರೆಯಲ್ಲಿದ್ದಾರೆ. ಆ ಪಾದಯಾತ್ರೆ ಬಂದು ನಾಳೆ 27ನೇ ತಾರೀಕು ಬೆಳಗ್ಗೆ ನಾವು ಧರಣಿ ಕುತ್ಕೊಂತೀವಿ ಅಂತ ಹೇಳಿ ಏನು ಮಾತಾಡಿದ್ರು, ಏನು ಹೇಳಿದ್ರು, ಇಡೀ ಸಮುದಾಯ 27ನೇ ತಾರೀಕು ಹೋರಾಟ ಮಾಡುತ್ತೆ ಅಂತ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಮುಖಾಂತರನೋ ಇಲ್ಲ ಬೇರೆ ಮೂಲಗಳಿಂದ ಹೋಗಿರಬೇಕು. ಹಾಗಾಗಿ ಇವತ್ತಿನ ಸಂಜೆ 7 ಗಂಟೆಗೆ ಕ್ಯಾಬಿನೆಟ್ ಇಟ್ಕೊಂಡಿದೆ. ನಾವು ಇವಾಗಲೂ ಹೇಳ್ತಾ ಇದ್ದೀವಿ ತಮ್ಮ ಪತ್ರಕರ್ತರ ಮುಖಾಂತರ, ಇವತ್ತು ಸಂಜೆ 7 ಗಂಟೆಗೆ ಒಳ ಮೀಸಲಾತಿ ನೀವು ಜಾರಿ ಮಾಡಿಲ್ಲ ಅಂತಾದ್ರೆ ಒಳ ಮೀಸಲಾತಿಯ ವಿರೋಧಿಗಳಿಗೂ ತಮ್ಮ ಸರ್ಕಾರಕ್ಕೂ ಈ ಮಾದಿಗ ಜನಾಂಗ ಇಡೀ ರಾಜ್ಯದಲ್ಲಿ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತದೆ. ಮುಂದಿನ ದಿನಗಳಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಮಾದಿಗರು ವೋಟ್ ಹಾಕೋದಿಲ್ಲ ಅಂತ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೇವೆ. ಇದು ಮುಗ್ಧರಲ್ಲೇ ಅತಿ ಮುಗ್ಧವಾದ ಸಮುದಾಯ ಅಂತಂದ್ರೆ ನಮ್ಮ ಮಾದಿಗ ಸಮುದಾಯ. ಅಸ್ಪೃಶ್ಯರಲ್ಲೇ ಅತ್ಯಂತ ಅಸ್ಪೃಶ್ಯವಾದಂತಹ ಸಮುದಾಯ. ನಾವು ಇದುವರೆಗಿನ 35 ವರ್ಷಗಳ ಹೋರಾಟ ನಮ್ದು ಸಮಾನತೆಗಾಗಿ ಹೋರಾಟ. ನಮ್ಮ ಸಮುದಾಯಕ್ಕೆ ದುರಾಸೆ ಇಲ್ಲ. ನಮಗೆ ಸಮುದಾಯಕ್ಕೆ ನಮ್ಮ ಪಾಲನ್ನ ನಾವು ಕೇಳೋದಕ್ಕೆ 35 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಒಂದು ತೀರ್ಮಾನವನ್ನು ತಗೊಂಡಿದೆ. 27ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯ ಕುರಿತು ನಾವು ಒಂದು ಸ್ಪಷ್ಟ ನಿಲುವನ್ನು ತಗೊಳ್ತೀವಿ ಅಂತ ಒಂದು ತಿಳಿಸಿದೆ. ಸೊ 27ನೇ ತಾರೀಕು ನಮಗೆ ಆಶಾಭಾವನೆ ಇದೆ, ಸರ್ಕಾರ ಒಳ್ಳೆ ತೀರ್ಮಾನವನ್ನು ತಗೊಳ್ಳುತ್ತೆ ಮಾದಿಗ ಬಂಧುಗಳ ಪರವಾಗಿ ಅಂತ. ಸೊ ತಗೊಳ್ಳದೆ ಹೋದ್ರೆ ನಾವು ಯುವ ಸಮೂಹ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಮತ್ತು ಗ್ರಾಮ ಮಟ್ಟಗಳಲ್ಲೂ ಕೂಡ ಇಳಿದು ನಾವೊಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳೋದಕ್ಕೆ ನಾವೆಲ್ಲ ಯುವ ಸಮುದಾಯ ಸಿದ್ಧವಾಗಿದ್ದೀವಿ. ಸೊ ಹಾಗಾಗಿ ಉಗ್ರವಾದ ಒಂದು ಹೋರಾಟ ಒಂದು ಇದ್ದೇ ಇರುತ್ತೆ ಯುವ ಮುಖಂಡರುಗಳಿಂದ. ಸೊ ಇದೊಂದು ಬರೀ ನಾಯಕರುಗಳ ಒಂದು ಒಗ್ಗಟ್ಟಿನ ಪ್ರದರ್ಶನ ಅಷ್ಟೇ. ಇನ್ನು ಮುಂದಿನ ದಿನಗಳಲ್ಲಿ ಇದೇನಾದರೂ ಒಳ ಮೀಸಲಾತಿ ಜಾರಿ ಆಗದೇ ಇದ್ರೆ ಇದೊಂದು ಹಳ್ಳಿಯ ಹಂತಗಳಿಗೆ ಇಳಿದು ಉಗ್ರವಾದ ಹೋರಾಟವನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. 35 ವರ್ಷಗಳಿಂದ ತುಂಬಾ ಸಮಾಧಾನದಿಂದ ಈ ಹೋರಾಟಗಳು ನಡೆಸ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೇನು ಇದು ಶಾಂತಿಯುತವಾಗಿ ಈ ಹೋರಾಟ ನಾವು ನಡೆಸಬೇಕಾದ್ರೆ ನಮ್ಗೆ ಬರಬೇಕಾಗಿರೋ ಹಕ್ಕು, ನಮ್ಗೆ ಬರಬೇಕಾಗಿರೋ ಮೀಸಲಾತಿ ಇವತ್ತು 27ನೇ ತಾರೀಕು ಜಾರಿಗೊಳಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ನಾವು ಕೇಳ್ಕೊಳ್ಳೋರಾಗಿದ್ದೀವಿ. ನಾವು ಆ ದಿನಗಳಿಂದ ಈ ದಿನಗಳವರೆಗೂ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀವಿ. ಯಾಕೆ ಗೊತ್ತಾ, ನಮ್ಮ ಹಿರಿಯರು ಕಾಂಗ್ರೆಸ್ ಇಂದಿರಾ ಗಾಂಧಿ ನಮಗೆ ಅನುಕೂಲತೆಗಳು ಮಾಡಿಕೊಟ್ರು. ನಾವು ಕಾಂಗ್ರೆಸ್ ಓಟ್ ಹಾಕ್ಬೇಕು ಅಂತೇಳಿ ನಮ್ಗೆ ಹೇಳ್ಕೊಟ್ಟಾಗ ನಾವು ಅದನ್ನು ಕೇಳಿ ಕಾಂಗ್ರೆಸ್ ಓಟ್ ಹಾಕಿದ್ದೀವಿ. ಅದನ್ನು ಸಿದ್ದರಾಮಯ್ಯ ಅವರು ದಲಿತರು ಮಾದಿಗರು ನಮ್ಗೆ ಓಟ್ ಹಾಕಿದ್ದಾರೆ. ಅವ್ರ ಓಟಿಂದನೂ ನಾವು ಗೆದ್ದಿದ್ದೀವಿ ಅಂತ ತಿಳ್ಕೊಳ್ಳುತ್ತಾ ಮಾನವೀಯತೆಯಿಂದ ಇವತ್ತಿನ ದಿನದಲ್ಲಿ ಏನ್ ನಮಗೆ ಮೀಸಲಾತಿಯನ್ನು ಪರ್ಸೆಂಟೇಜ್ ನಮ್ಗಂತ ಕೊಟ್ಟಿದ್ದಾರೋ ಅದನ್ನು ಯಾರ ಮಾತು ಕೇಳದಂತೆ ಅವರು ಇದನ್ನು ಬಿಡುಗಡೆ ಮಾಡಿ ಮುಂದಿನ ನಮ್ಮ ಪೀಳಿಗೆಗೆ ಅನುಕೂಲತೆ ಮಾಡಿಕೊಡ್ಬೇಕಂತೇಳಿ ನಾನು ಸಿದ್ದರಾಮಯ್ಯ ಅವರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಮನವಿಯನ್ನು ಕೇಳಿ ಈ ದಿನ ಇವತ್ತು 27ನೇ ತಾರೀಕು ದಿವಸ ಮೀಸಲಾತಿಯನ್ನು ಜಾರಿಗೊಳಿಸಿ ನಮ್ಮನ್ನು ತೃಪ್ತಿಪಡಿಸಬೇಕಂತ ಹೇಳುತ್ತಾನೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸುಮಾರು 35 ವರ್ಷಗಳಿಂದ ಸಾಮ ದಾನ ಭೇದ ಈ ಎಲ್ಲವನ್ನೂ ಸಹಿಸಿಕೊಂಡು ಬಂದಿದ್ದೀವಿ. ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದಾನಂದ್ರೆ ಇವೆಲ್ಲ ವಿಫಲವಾಯಿತು, ಇನ್ನು ಯುದ್ಧನೇ ಗ್ಯಾರಂಟಿ ಅನ್ನೋದು. ಹೀಗಾಗಿ ಈಗ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಇದು ಕೊನೆಯ ಅವಕಾಶ. ದಯಮಾಡಿ ನಾಳೆ ಸದನದಲ್ಲಿ ಇದನ್ನ ತೀರ್ಮಾನ ತಗೊಂಡು ಸಂಪೂರ್ಣವಾದಂಥ ಒಂದು ಮೀಸಲಾತಿಯನ್ನು ಜಾರಿ ಮಾಡಬೇಕಂತ ಕೇಳ್ಕೊಳ್ತೀನಿ. ಆಗಿಲ್ಲ ಅಂದರೆ ಮುಂದೆ ಮಾದಿಗರ ಪ್ರಭಾವ ಏನು ಅನ್ನೋದು ಅರ್ಥ ಮಾಡಿಸ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ.